ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀರಾಮ ಮಾರ್ಗದಲ್ಲಿ ತಾಲೂಕು ಆಡಳಿತ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಈ ವೇಳೆ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದರು. ಧ್ವಜಾರೋಹಣ ನೆರವೇರಿಸಿ ಶಾಸಕ ಬಿ.ಆರ್. ಪಾಟೀಲ್ ಮಾತನಾಡಿದರು. ನಿಮಗೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಾನು 4 ವರ್ಷ ಅವಧಿಯಲ್ಲಿ ಆಳಂದ ಮಾಸ್ಟರ್ ಪ್ಲಾನ್ ಮಾಡಿದ್ದು ಶಾಲಾ ಕಾಲೇಜುಗಳು, ಕಟ್ಟಡಗಳು, ಬ್ರಿಡ್ಜ್ಗಳು, ರೋಡ್ಗಳು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಇನ್ನು ಮುಂದೆ ಕೂಡ ವಿವಿಧ ಕಾಮಗಾರಿಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ಪಿಐ ಶರಣಬಸಪ್ಪ ಕೊಲ್ದವರಿಗೆ ಐಜಿಡಿಜಿ ಉತ್ತಮ ಸೇವಾ ಪ್ರಶಸ್ತಿ ನೀಡುವ ಸಲುವಾಗಿ ಆಳಂದ ಶಾಸಕರು ಬಿ.ಆರ್. ಪಾಟೀಲ್ ವಿಶೇಷ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ತಮರಾಯ್ ಆರ್. ಪಾಟೀಲ್, ಡಿವೈಎಸ್ಪಿ ಸಂಗಮೇಶ್ ಗನ್ಶೆಟ್ಟಿ, ಮುಖ್ಯ ವೈದ್ಯಾಧಿಕಾರಿಗಳು, ಪುರಸಭೆ ಆಳಂದ ಬಿಒ ಗೋವರ್ಧನ್ ಶಿವಪುತ್ರಪ್ಪ ಪಾಟೀಲ್, ಡಾಕ್ಟರ್ ಯಲ್ಲಪ್ಪ ಇಂಗ್ಲಿ, ಶರಣು ಹಕ್ಕಿ, ಆನಂದ್ ತಲಾಟಿ, ಸಂಗಮೇಶ್ ಮತ್ತು ವಿವಿಧ ಶಾಲೆಯ ಮುದ್ದು ಮಕ್ಕಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಂತಪ್ಪ ಕೋರೆ, ಆಜ32 ಕನ್ನಡ ನ್ಯೂಸ್, ಆಳಂದ. ಬಹಳ ಮೌಲ್ಯಯುತವಾದಂಥ ಮಾತುಗಳನ್ನು ತಮ್ಮ ಎದುರುಗಡೆ. ಇವತ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು 80 ವರ್ಷಗಳ ದೀರ್ಘವಾದಂಥ ದಾರಿಯನ್ನು ಸಾಗಿ ಬಂದಿದ್ದೇವೆ. ಕೆಲವು ಏಳು ಬೀಳುಗಳ ಮಧ್ಯೆಯೂ ಕೂಡ ನಾವು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಗಾಂಧೀಜಿ ಕಂಡ ಕನಸು ಇವತ್ತು ನನಸಾಗಿಲ್ಲ. ಹಾಗಾಗಿ ಈ ದೇಶವನ್ನು ಕಟ್ಟುವಂಥ ಹೊಣೆಗಾರಿಕೆ, ಜವಾಬ್ದಾರಿ ಮುಂದಿನ ಪೀಳಿ ಮಕ್ಕಳ ಮೇಲಿದೆ. ಮಕ್ಕಳು ಇವತ್ತು ನಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ತಾಲೂಕ ಅತ್ಯಂತ ಹಿಂದುಳಿದ ತಾಲೂಕ, ಗಡಿಭಾಗ. ಇಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. ಕುಡಿ ನೀರಿನ ಸಮಸ್ಯೆ ಇದೆ, ಅದೇ ಥರ ಒಳಚರಂಡಿ ಸಮಸ್ಯೆ ಇದೆ, ಲೈಟಿನ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಶಾಲೆ ಸಮಸ್ಯೆ ಇದೆ, ಆಸ್ಪತ್ರೆ ಸಮಸ್ಯೆ ಇದೆ, ಅನೇಕ ಸಮಸ್ಯೆಗಳಿದ್ದಾವೆ. ಆದರೆ ಭಾಳ ಮುಖ್ಯವಾಗಿ ನಾವು ಆಳಂದನವರು ನಾವೇನು ಕಲಿಬೇಕಂದ್ರೆ ಜಾತಿ, ಧರ್ಮ, ಮತ, ಭೇದ ಭಾವ ಬಿಟ್ಟು ಎಲ್ಲರೂ ಒಂದಾಗಿ ಅಣ್ಣ ತಮ್ಮಂದಿರಾಗಿ ಇರುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಆಳಂದ ಪಟ್ಟಣ ದಿನದಿನಕ್ಕೆ ಬೆಳೀತಾ ಇದೆ. ಆಳಂದ ಪಟ್ಟಣದ ಸೌಂದರ್ಯೀಕರಣ ಮತ್ತು ಅಗಲೀಕರಣಕ್ಕೆ ಭಾಳ ದೊಡ್ಡ ಪ್ರಯತ್ನವನ್ನು ಪಟ್ಟು ಆಳಂದ ಪಟ್ಟಣದ ಅಗಲೀಕರಣವನ್ನು ಮಾಡ್ತಾ ಇದ್ದೀವಿ. ರಸ್ತೆಗಳನ್ನು, ಒಳಚರಂಡಿ ಯೋಜನೆಯನ್ನು ಮಂಜೂರು ಮಾಡಿಸಿ ಅದನ್ನು ಮಾಡ್ತಾಯಿದ್ವಿ. ಅಮೃತ ಯೋಜನೆಯಲ್ಲಿ ಕುಡಿಯ ನೀರಿನ ವ್ಯವಸ್ಥೆಯಾಗಿ 70 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಅದಕ್ಕೂ ಮಾಡ್ತಾಯಿದ್ವಿ. ಹೀಗೆ ಒಟ್ಟು ತಾಲೂಕಿನಲ್ಲಿ 1924 ಕೋಟಿ ಅನುದಾನವನ್ನು ತಂದು ಈ 4 ವರ್ಷಗಳಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮ್ಮೆಲ್ಲರ ಸಹಕಾರದಿಂದ ಆಳಂದದ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಮಗೆ ಆಶ್ಚರ್ಯವಾಗ್ಬೋದು. 42 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲೆಲ್ಲಿ ಮಕ್ಕಳಿಗೆ ಶಾಲೆ ಕೋಣೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮುಂದೆ ಬರುವಂಥ ಇನ್ನೂ 2 ವರ್ಷದಲ್ಲಿ ಇನ್ನೂ 40 ಕೋಟಿ ಬೇಕಾದರೂ ಚಿಂತೆ ಇಲ್ಲ. ನಾನು ಮೊದಲು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತೇನೆ.